ನೋಡಿ, ಕಾವೇರಿಯಿಂದ ವಿಷಯ ತಿಳ್ಕೊಳ್ಳೋದು ಪ್ಲಾನ್ ಎ ಆದ್ರೆ, ಆದಿಯಿಂದ ಅಥವಾ ಆದಿ ಮೂಲಕ ಅವ್ರ ಮನೆಯವರಿಂದ ತಿಳ್ಕೊಳ್ಳೋದು ಪ್ಲಾನ್ ಬಿ. ಅವನೊಂಥರ ಗುಳ್ಳೆ ನರಿ ಇದ್ದಾಗೆ. ನಾವು ಕೇಳ್ದಾಗ್ಲೇ ಹೇಳಲಿಲ್ಲ, ಇನ್ನು ಇವ್ಳು ಕೇಳ್ದಾಗ ಹೇಳ್ತಾನಾ? ಹೇಳ್ತಾನೆ, ಖಂಡಿತ ಹೇಳ್ತಾನೆ. ಸತ್ಯ ಗೊತ್ತಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ, ಇಲ್ಲ ಮನೆಯವ್ರ ಹತ್ರ ಕಾವೇರಿ ವಿಷಯ ತಿಳ್ಕೊಂಡು ಹೇಳ್ತಾನೆ. ಅದು ಹೇಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅವನಿಗೆ ಹೆಣ್ಮಕ್ಳು ವೀಕ್ನೆಸ್ ಇದೆ, ಒಂಥರ ಚಪಲ ಚನಿಗ ರಾಯ. ಅದಕ್ಕೆ ಹೆಣ್ಮಕ್ಳು ಮುಂದೆ ರೋಮಿಯೋ ಆಗ್ಬೇಕು, ಅವ್ರನ್ನ ಪಟಾಯಿಸ್ಬೇಕು ಅಂತ ಬಿಲ್ಡಪ್ ತಗೋತಾ ಇರ್ತಾನೆ. ಕಲ್ ಮೇಲೆ ಸೀರೆ ಹಾಕಿದ್ರು ಸಹ ಅದನ್ನ ಸರ್ಸಿ ಹುಡುಗಿ ಹೆಂಗಿದ್ದಾಳೆ ಅಂತ ನೋಡೋ ಸ್ವಭಾವ ಅವಂದು. ನಾನ್ ಸ್ವಲ್ಪ ಸದ್ರ ಕೊಟ್ಟೆ, ತಕ್ಷಣ ಕ್ಲೋಸ್ ಆಗ್ಬಿಟ್ಟ. ಇನ್ನೊಂದ್ ಸ್ವಲ್ಪ ಸದ್ರ ಕೊಟ್ರೆ ನನ್ ಬುಟ್ಟಿ ಒಳಗೆ, ಅಲ್ಲಲ್ಲ ನನ್ ಬಲೆ ಒಳಗೆ ಬಿದ್ದೋಗ್ಬಿಡ್ತಾನೆ. ಹಾಗಾದ್ರೆ ನಿನ್ ಪ್ರಕಾರ ಆದಿ ಹೆಣ್ಮಕ್ಳು ಕೇಳಿದ್ರೆ ಮೆಲ್ಟ್ ಆಗಿ ಹೇಳ್ಬಿಡ್ತಾನೆ ಅಂತನಾ? ಒಂಥರ ಹಾಗೆ. ನನ್ನ ಹೆಂಡ್ತಿನೂ ಹೆಣ್ಣೆ, ಅವಳು ಕೇಳದ್ಲು, ಹಾಗೇನು ಹೇಳಲೇ ಇಲ್ಲ. ಹಾಗಾದ್ರೆ ಇವಳು ಹೆಣ್ಣಲ್ಲ ಅಂತ ಆದಿಗೂ ಗೊತ್ತಾಗೋಯ್ತಾ? ತೇಜು, ಹಾಗೆ ಸ್ವಲ್ಪ ತಮಾಷೆ ಮಾಡಿದೆ ಅಷ್ಟೇ ಕಣೆ. ಹೊತ್ತಲ್ಲಿ ಮಾತಾಡ್ಬಾರ್ದನ್ ಮಾತಾಡ್ಬಿಟ್ಟು ಅದನ್ನ ತಮಾಷೆ ಅನ್ಬಿಟ್ರೆ ನಾನ್ ಸುಮ್ನೆ ಇದ್ಬಿಡ್ಬೇಕಾ? ಸರಿ, ಇವಾಗ ನಾನು ನಿಮಗ್ ತಿವ್ದ್ಬಿಟ್ಟು ತಮಾಷೆ ತಿವ್ದೆ ಅಂದ್ರೆ ಅದು ಓಕೆನಾ? ಬೇಡ ಬೇಡ, ನಾನು ಇನ್ಮೇಲಿಂದ ತಮಾಷೆ ಮಾಡೋದೇ ಇಲ್ಲ. ಆದ್ರೂ ನೀವಿಬ್ರು ಸೇರ್ಕೊಂಡು ಸೂಪರ್ ಪ್ಲಾನ್ ಮಾಡಿದ್ದೀರಾ, ಬ್ರಿಲಿಯಂಟ್. ಮತ್ತೆ ಇಷ್ಟೊತ್ತು ಏನೇನೋ ಹೇಳ್ತಾ ಇದ್ರಿ? ಅದು ನಾನು ಆಗಾಗ ಸ್ವಲ್ಪ ನಟನೆ ಮಾಡ್ತೀನಿ, ನಿಮ್ಗೆ ಉಪಯೋಗಕ್ಕೆ ಬರ್ತೀನಿ. ಆದ್ರಿಂದ ನಿಮ್ ನಾಟಕದ ಮಂಡಳಿಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಸ್ವಲ್ಪ ಸ್ವಲ್ಪ ಡ್ರಾಮಾ ಮಾಡಿದೆ ಅಷ್ಟೇ. ನೀವಿಬ್ರು ಸೇರ್ಕೊಂಡು ಸರಿಯಾದ ಬಕ್ರಾನ್ ಹಿಡಿದಿದ್ದೀರಾ. ಬಕ್ರ ಹಳ್ಳಕ್ ಬಿದ್ರೆ ಬಲಿ ರೆಡಿ ಮಾಡೋದೆ. ನೋಡು ಮೋನಿಕಾ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಆದಷ್ಟು ಬೇಗ ಆ ಕಾವೇರಿ ಗುಟ್ಟು ರಟ್ಟಾಗಬೇಕು. ಅವಳು ಮನೆಗೆ ಹೋಗ್ಬೇಕು, ನಾವು ಈ ಕಂಪನಿಗೆ CEO ಆಗಬೇಕು. ಅದಕ್ಕೆ ನನ್ನಿಂದ ಏನು ಸಹಾಯ ಬೇಕೋ ಕೇಳು, ನಾನು ಮಾಡ್ತೀನಿ. ಈ ಮೋನಿಕಾ ಕೈ ಇಟ್ಟ ಮೇಲೆ ಆದಿ ಸಮೋಹಿತ ಆಗ್ಲೇಬೇಕು, ವಿಷಯ ಆಚೆ ಬರ್ಲೇಬೇಕು. ಕಾವೇರಿ ಎಷ್ಟೇ ನಿಗೂಢವಾಗಿರ್ಲಿ, ಅವಳ ರಹಸ್ಯನ ನಾನು ಬಯಲು ಮಾಡೇ ಮಾಡ್ತೀನಿ. ವಾಟ್ ಮೋಹಿನಿ? ಮೋನಿಕಾ? ಎಸ್ ಮೇಡಮ್. ನಂದು ಒಂದು ಎಸ್. ಕಾತಿ, ಏನಾಯ್ತು? ಏನು ಆಗ್ತಾ ಇಲ್ಲ, ಅದಕ್ಕೆ ಬೇಜಾರಾಗ್ತಾ ಇರೋದು, ಕೋಪ ಬರ್ತಾ ಇರೋದು. ಒಂದ್ ಕಡೆ ಆ ಕಾವೇರಿ ದಿನೇ ದಿನೇ ಸ್ಟ್ರಾಂಗ್ ಆಗ್ತಾ ಇದ್ದಾಳೆ. ನಾವ್ ನಮ್ಮನ್ನ ಪ್ರೂವ್ ಮಾಡ್ಕೊಳಕ್ಕೂ ಆಗದೆ, ಅವಳನ್ನ ವೀಕ್ ಮಾಡೋಕ್ಕೂ ಆಗದೆ ಇನ್ನೂ ವೀಕ್ ಆಗ್ತಾ ಇದೀವಿ. ಇನ್ನೊಂದ್ ಕಡೆ ನಾವ್ ಏನೇ ಕೆಲಸ ಮಾಡಿ ಪ್ರೂವ್ ಮಾಡ್ಕೊಳಕ್ ಹೋದ್ರು ಆ ಕಾವೇರಿಗೆ ಲಾಭ ಆಗ್ತಿದೆ. ಮತ್ತೊಂದ್ ಕಡೆ ಆ ಆದಿ ಮಿಸ್ಟೇಕ್ನ ಇಟ್ಕೊಂಡು ಏನಾದ್ರೂ ಆಟ ಆಡೋಣ ಅನ್ಕೊಂಡ್ರೆ ಅದು ವರ್ಕೌಟ್ ಆಗ್ಲಿಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ನನಗೆ ಟೆನ್ಷನ್ ಆಗ್ತಾ ಇದೆ ಪ್ರಬಲ. ಕಾತಿ, ಅದು ನನಗೂ ಗೊತ್ತಿದೆ. ಫೋನಲ್ಲಿ ಯಾರತ್ರ ಮಾತಾಡ್ತಿದ್ದೆ, ಏನಾಯ್ತು ಅದನ್ನ ಹೇಳು. ಹೊಸದಾಗಿ ನಮ್ಮ ಬಿಸ್ನೆಸ್ ಪ್ರಪೋಸಲ್ಸ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ 10-15 ಕಂಪನೀಸ್ ಜೊತೆ ಮಾತಾಡ್ತಾ ಇದ್ದೀನಿ, ಯಾರು ಒಪ್ಕೋತಾ ಇಲ್ಲ. ಕಾತಿ, ಯಾವ ಥರ? ನನಗೇನು ಹೇಳಲೇ ಇಲ್ಲ. ವರ್ಕೌಟ್ ಆದ್ರೆ ಸರ್ಪ್ರೈಸ್ ಆಗಿ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಯಾವ ರೀತಿ? ಅದನ್ನೇ ಕೇಳ್ತಾ ಇರೋದು. ಈಗ ನಮ್ಮ ಕಂಪನಿ ಕಾಫಿ ಪೌಡರ್ D2C ಆನ್ಲೈನ್ ಮಾರಾಟ ಸಿಗುತ್ತೆ. ಜೊತೆಗೆ B2B ಹೋಟೆಲ್, ಕಾಫಿ ಶಾಪ್, ಆಫೀಸ್ ಸಪ್ಲೈ ಎಲ್ಲದಕ್ಕೂ ಮಾರಾಟ ಆಗ್ತಾ ಇದೆ. ಆದ್ರೆ ಕಾವೇರಿ ಐಡಿಯಾ ರೈತರಿಗೆ ನೇರವಾಗಿ ಲಾಭ, ಫಾರ್ಮರ್ ಟು ಕಪ್ ತತ್ವ. ಅದ್ರ ಮೂಲಕ
ಕಾಫಿ ಪೌಡರ್, ಬೀನ್ಸ್ ಎಲ್ಲ ಡೈರಿ ಸಪ್ಲೈ ಆಗ್ತಿದೆ. ಆದ್ರೆ ನಾನು ನಮ್ ಕಾಫಿ ಬಿಸ್ನೆಸ್ ನ ಫ್ರಾಂಚೈಸಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಹಾಗೇನಾದ್ರೂ ಆದ್ರೆ ನಾವ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಓಕೆ ಕಾತಿ, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಟೆನ್ಷನ್ಗೆ ಅಪ್ರೋಚ್ ಮಾಡೋ ರೀತಿ ಏನೋ ಚೇಂಜ್ ಆಗಿರ್ಬೋದು ಅಷ್ಟೇ. ಅದಕ್ಕೆ ನೀನು ಟೆನ್ಷನ್ ಆಗಬೇಡ, ರಿಲ್ಯಾಕ್ಸ್. ನೋಡು, ಮೊದಲು ಕಾಫಿ ಕುಡಿ, ಎಲ್ಲ ಸರಿ ಹೋಗುತ್ತೆ. ಓಕೆ? ಕರೆಕ್ಟ್.